ಗೋಕಾಕದಿಂದ ಬಂದ್ವಿ. ಗೋಕಾಕೆ. ನೀವು ನಾವು ಗೋಕಾಕೆ? ಗೋಕಾಕದಿಂದ. ನಿಮ್ಮ ಮನೆಯಿಂದ ಯಾರು ಹೋಗಿದ್ರಮ್ಮ? ನಮ್ಮ ಮನೆಯವ್ರ ಹೋಗಿದ್ರು. ನಿಮ್ಮ ಮನೆಯವ್ರು ಹೋಗಿದ್ರು. ನಿಮ್ಮ ಮನೆಯಿಂದ ಯಾರು ಹೋಗಿದ್ರು? ನಮ್ಮ ಮನೆಯವ್ರ ರೀ. ಏನ್ ಕೆಲಸ ಮಾಡ್ತಾ ಇದ್ರಮ್ಮ ನಿಮ್ಮ ಮನೆಯವರು? ಗೌಡಿ ಕೆಲಸ. ಕಟ್ಟಡ ಕೆಲಸ, ಕಲ್ಲು ಹೊಡಿದು. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದಾರೆ? ಇದು 2ನೇ ವರ್ಷ. ಮಕ್ಳು ಎಷ್ಟು ಜನ? 2 ಜನ. ಎಷ್ಟು ವಯಸ್ಸು? ಹುಡುಗಿರಿ 10 ವರ್ಷ ರೀ, ಹುಡುಗ 8 ವರ್ಷ. ನಿಮ್ಮ ಮನೆಯವರಮ್ಮ ಏನ್ ಕೆಲಸ ಮಾಡ್ತಾರೆ? ರಿಕ್ಷಾ ಹೊಡಿತಾರೆ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದಾರೆ ಅವರು? ಅವರು ಈ ವರ್ಷ 3 ವರ್ಷ ಆತ್ರಿ. 3 ವರ್ಷ. ಹ್ಞೂ. ಹೋದ ವರ್ಷ ಹೋಗಿ ಬಂದಾಗ ಏನ್ ಹೇಳಿದ್ರಮ್ಮ? ಹೋಗಿ ಬಂದ್ರು, ಆರಾಮಾಗಿ ಹೋಗಿ ಬಂದಿದ್ರು. ಈಗ ನಾಳೆ ಸೋಮವಾರ ಬರ್ತದ ಫೋನ್ ಹಚ್ಚಿದ್ರಿ, ಮತ್ತು ನಾವು ಹಾದಿಗೆ ಹಾಕೋದು ಕೂತಿದ್ವಿ ರೀ. ಹೊರಟಿದ್ ಯಾವತ್ತು ಮನೆಯಿಂದ? ಅವ್ರು 7 ತಾರೀಕು ಹೋಗ್ಯಾರ. ಈ ವಿಚಾರ ಎಲ್ಲ ನಿಮಗೆ ಗೊತ್ತಾಗಿದ್ದು ಯಾವಾಗ? ನಮಗೆ ಗೊತ್ತಾಗಿದ್ದು ಸಾಯಂಕಾಲ, ಶನಿವಾರ ಸಾಯಂಕಾಲ ಗೊತ್ತಾಗೈತೆ ರೀ. ನಮಗೆ ಲೇಟ್ ಮಾಡಿ ಗೊತ್ತಾತ್ರಿ. 15ಕ್ಕೆ? ಹ್ಞೂ ರೀ. ಟಿವಿಲಿ ನೋಡಿ ಗೊತ್ತಾಯ್ತು? ಟಿವಿ ನೋಡಿ ಅಂದ್ರೆ ಲೇಟ್ ಮಾಡಿ ಹೆಸರು ಹಾಕಿದ್ರಿ. ನಮ್ದು ಒಬ್ಬರದ್ದು ಲೇಟ್ ಮಾಡಿ ಇದಾತು ಗೊತ್ತಾತ್ರಿ. ಈಗ ಜ್ಯೋತಿ ನೋಡಕ್ಕೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರ? ಅವ್ರ ಜ್ಯೋತಿ ನೋಡೇ ಬರ್ತಾರೆ ವರ್ಷ. ಹೋದ ವರ್ಷ ನೋಡಿ ಬಂದಿದ್ರಿ. ಎಷ್ಟು ಜನ ಮಕ್ಳಮ್ಮ ನಿಮಗೆ? 2 ರೀ. ಏನು ಓದ್ತಾ ಇದಾರ? ಒಬ್ಬಕಿರಿ 2ನೇಂತ ಹೋಗ್ತಾವ್ರಿ. 2 ಹೆಣ್ಮಕ್ಳು ಅದಾವ್ರಿ. ಅವ್ರ ಮೇಲಾರ ನಮ್ಮದಲ್ಲ ರೀ. ನಮ್ಮ ಸಣ್ಣ ಸಣ್ಣ ಮಕ್ಕಳು. ನಿಮ್ಮ ಹತ್ರಕ್ಕೆ ಯಾವಾಗ ಶವ ವಾಪಸ್ಸಿದ್ರಮ್ಮ? 15ಕ್ಕ? 15ಕ್ಕೆ ಮೇಡಮ್. 16ಕ್ಕ? ಹ್ಞೂ 16ಕ್ಕೆ ರೀ. 16ಕ್ಕೆ. ಏನಾದರೂ ಏಟಾಗಿತ್ತೇನಮ್ಮ ಅವ್ರಿಗೆ? ಅವ್ರ ಜ್ಯೋತಿ ನೋಡಿ ಹೊಳ್ಳಿ ಬರೋ ಮುಂದ್ರಿ ಮೇಡಮ, ಅವ್ರು ಏನು ಕಾಲಾಗ ಸಿಕ್ಕರು ಏನಾಯ್ತೋ ನಮಗೂ ಗೊತ್ತಾಗಲಿಲ್ಲ. ಒಟ್ಟು ತುಡುಕಿ, ಕಾಲು ತುಡುಕಿದಿಂದ ಜೀವ ಹೋಗೈತೆ ಅಂತ ನಮಗೆ ಹೇಳ್ರಿ. ಅಲ್ಲ, ನಿಮ್ಗೆ ನೋಡಿದಾಗ ಏನಾದರೂ ಅನ್ನಿಸ್ತಾ? ನಮಗೇನು ಅಲ್ಲಿ ಬಾಡಿಗೆ ಏನು ಏಟಾಗಿರ್ಕಿಲ್ಲ ರೀ ಮೇಡಮ್. ಏನೂ ಆಗಕ್ಕಿಲ್ಲ. ಏನೂ ಆಗಿಲ್ಲ? ಏನಾಗಿರ್ಕಿಲ್ಲ. ಹಾಗಿದ್ರೆ ತುಳಿದು ಅದರದ್ದು ತುಳಿದಾಡಿ ಏನಾರಿ ಅಂದ್ರೆ ಎಲ್ಲಾರ ಅವ್ರಿಗೆ ಆಯ್ ಜಾಗದ ಮ್ಯಾಗ ಏನಾರ ತುಳಿದಿರ್ಬೇಕ್ರಿ. ಅದಕ್ಕೆ ಏನಾರ ಜೀವ ಇದಾಗಿರ್ಬೇಕ್ರಿ. ಇವ್ರು ಎಲ್ಲಾರು ಅಯ್ಯಪ್ಪ ಅಯ್ಯಪ್ಪ ಅನ್ಕೋತಾನೆ ಹೋಗವ್ರ. ಇವ್ರು ತಳಗ್ ಬಿದ್ದವ್ರನ್ನ ಯಾರೇ ಎಬ್ಸಾಕ ಇದಿಲ್ಲ. ಈಗ ನೀವು ಬಿದ್ದಿರತ್ ನಾವು ಎಬ್ಸಾಕ್ ಹೋದ್ರೆ ನಮ್ಮನ್ನು ತುಳಿದಾಡ ಕೊಲ್ಲವ್ರಿ ಅವ್ರು. ಜೊತೆಗೆ ಹೋದವ್ರು ಏನಂದ್ರಮ್ಮ? ಜೊತೆಗೆ ಹೋದವ್ರಿ ಒಂದು ತೊಡೆ ನಾವು 14 ಮಂದಿನ ಕಳಿಸಿದ್ದು ರೀ ಗಾಡ್ಯಾಗ. 14 ಮಂದಿಯಾಗಿ ಇವ್ರು 6 ಮಂದಿಗೆ ಹಿಂಗಾಗೈತಿ. ಅವ್ರು ಒಂದು ಸ್ವಲ್ಪ ಮುಂದೆ ಹೋಗಿದ್ರಿ, ಇವ್ರು ಒಂದು ಸ್ವಲ್ಪ ಹಿಂದಿತ್ರಿ. ಹಿಂದಿದ್ದವ್ರಿಗೆ ಹಿಂಗಾಗೈತ್ರಿ. ಅವ್ರು ಮುಂದೆ ಹೋದವ್ರು ದಾಟ್ಯಾರ್ರಿ ಅವ್ರು. ಅಂದ್ರೆ ಗೋಕಾಕದವ್ರ ಎಷ್ಟು ಹೆಂಗೆ ಒಮ್ಮೆ ಹಿಂಗೆ ಕಾಲಾಗ ತುಳಿಕಿ ಸತ್ರು ಅನ್ನೋದು ನಮಗೂ ಅದು ಇದಾಗಿಬಿಟ್ಟೈತ್ರಿ, ವಿಚಿತ್ರ ಆಗಿಬಿಟ್ಟೈತ್ರಿ. ಬೇರೆ ಬೇರೆ ಊರಿಂದ ಎಲ್ಲರೂ ಹೋಗಿದ್ದಾರೆ. ಖರೆ ಇವ್ರು ಏನಾರ ಪೆಟ್ ಹಚ್ಚಿ ಮಾಡಿ ನಮ್ಮ ಮನೆಗೆ ಬಂದಿರ ನಾವೇನು ಹೆಂಗೆ ಸೇವಾ ಮಾಡ್ತಿದ್ದು, ಏನಾರ ನಮ್ಮ ಜೋಡಿ ಇದ್ದಾರೆ ಇರ್ತಿದ್ದಲ್ರಿ ಬದುಕಿದ್ರೆ. ಆದ್ರೆ ಇದು ನಮ್ಮ ಹೊಳ್ಳಿ ನಮ್ಮ ಮುಖಾನ ನೋಡ್ಲಿಲ್ಲ, ನಮ್ಮ ಮಕ್ಕಳ ಬರೀ ನೋಡ್ಲಿ. ಈಗ ನಮಗೂ ಅವ್ರು ದುಡ್ದು ಅವ್ರ ಹಾಕಾರ್ರಿ. ಈಗ ಬಾಡಿಗೆ ಮನಿ. ನಮ್ಮದು ಪರಿಸ್ಥಿತಿ ಎಲ್ಲ ನಾಜೂಕನ್ನರ್ಲೆ ಮಕ್ಕಳು ಸಾಲಿ ಕಲಿಯೋರಿ. ದೇವ್ರ ನೋಡಕ್ ಹೋದವ್ರಿಗೆ ಹೀಗಾಯ್ತಲ್ಲ ಅಂತ ಬೇಜಾರಿದೆಯಮ್ಮ? ಬೇಜಾರು. ಅದ ನಮಗೆ ಅದೇನೋ ಅಂತಾರಲ್ಲ, ಒಂದು ಮನುಷ್ಯ ಉಳಿ ಬರ್ಬೇಕಾದ್ರೆ ಒಂದು ಫುಲ್ ಕಡ್ಡಿ ಮ್ಯಾಗ ಉಳಿತಿತ್ತು. ಖರೆ ಏನು ಮಾಡೋದು, ನಮ್ಮ ಮಕ್ಕಳು ಮತ್ತಿಯರ ನೋಡಿ ಅಯ್ಯಪ್ಪ ಅದನ್ನ ಉಗುಳು ಚೆಲ್ಬೇಕಾಗಿತ್ತು. ಚಂದ್ರಯ್ಯನವ್ರೆ, ನನ್ನನ್ನು ಕಾಡೋ ಪ್ರಶ್ನೆ ಇದೆ. ನಾವು ದೇವ್ರನ್ನ ನೋಡಕ್ ಹೋಗೋದೇ ನಾವು ಚೆನ್ನಾಗಿರ್ತೀವಿ ಅಂತ. ದೇವ್ರ ಸಮ್ಮುಖದಲ್ಲೇ ಹೀಗೆ ನಡೆದೋದ್ರೆ ಹೇಗೆ? ಕನಸು ನೋಡ್ತಾನೆ ಸ್ವಾಮಿ. ನಮ್ಮ ಆಯುಷ್ಯ ಬರೆದವರು ಮೇಲಿನವನ ಅವನ ದೇವರನ್ನ ಬರೆದಂದ್ರೆ ಆ ಟೈಮ್ಗೆ ನಾವು ಇಂಥಲ್ಲಿ ಹಿಂಗೆ ಹೋಗ್ಬೇಕಂತಂದಾಗ ನಮ್ಮ ಶರೀರ ಅವನ ಕೊಟ್ಟವ ಹೋಯ್ತು ಸ್ವಾಮಿ. ಯಾರ್ಯಾರ ಕೈಯೊಳಗೆ ಏನೇನು ಪ್ರಾಣ ಹೋಗ್ಬೇಕು ಹಂಗೆ ಆ ದೇವಾದಿಗಳ ಕಾಲದಿಂದನೇ ಬಂದದ. ಇದು ನಮ್ಮ ಕಾಲಲ್ಲೇ ಬಂದೈತೆ ಅಂತ ನೀವು ಅನ್ಬೇಡ್ರಿ. ಈ ಶರೀರ ನಶ್ವರವಾಗ್ತೈತ್ರಿ, ಶಾಶ್ವತ ಇರುವುದಿಲ್ಲ. ಇಂದ ನಾಳೆ ಹೋಗೋದಿರ್ತೈತಿ ಅನ್ನೋ ಹೊತ್ನ್ಯಾಗ ಅದಕ್ಕೆ ಯಾಕೆ ನಾವು ಇದಕ್ಕೆ ವ್ಯಾಮೋಹ ಮಾಡಿದ್ರು ಏನೂ ಆಗೋದಿಲ್ಲ. ನಮ್ಮ ಶರೀರದ ವ್ಯಾಮೋಹ ಬಿಡಿ, ಈಗ ಅವ್ರ ಕುಟುಂಬದ ಕತೆ. ಅದ ಕುಟುಂಬದ ಅವರು ದುಡಿಯಬೇಕು, ಏನು ದುಡಿಯಬೇಕು, ಏನಾದ್ರು ಆಸೆ ಬರ್ದಿದೆ ಅಂತ ನೀವು ಹೇಳೋದಾ? ಒಟ್ಟು ನಮ್ಮ ಹಣಿ ಬರದಲ್ಲಿ ಬರೆದು ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಶಾಸ್ತ್ರ ಅದ ರೀ, ಮಾಡಿದ್ದನ್ನು ಮಾರಾಯ ಅಂತ ಹೇಳ್ತಾರ್ರಿ. ಹಂಗ ನಾವು ಅವ್ರು ಮಾಡಿದ್ದೇನೋ, ಅವ್ರು ವ್ರತ ಮಾಡಿದ್ರು, ವ್ರತ ಮಾಡಿದ್ರು ಹೋಗಿದ್ರಿ. ಆ ಗದ್ದಲದೊಳಗೆ ಹೋಗಿದ್ದು ಅವ್ರದ್ದು ಸ್ವಲ್ಪ ಗೈರನ. ಈ ಗದ್ದಲ ಇಲ್ದೆಲ್ಲೇ ನಿಂತು ನೋಡು ಸ್ವಾಮಿ. ಈ ಏನ್ ಮಾಡ್ತಾರ್ರಿ, ಒಳ್ಳೆ ಜನ ಅಂತೂ ಗೊತ್ತಾಗುದಿಲ್ಲ, ಕೆಟ್ಟ ಜನ ಅಂತೂ ಗೊತ್ತಾಗುದಿಲ್ಲ. ಗದ್ದಲದಲ್ಲಿ ಹೋಗಿದ್ದೆ ಅವ್ರು ಮಾಡಿದ್ದು ತಪ್ಪಾಯ್ತು. ಅದು ಹೋಗ್ಬಾರ್ದು. ನಾವೀಗ ಅದನ್ನ ಮೊದಲು ನಾವು ಈಗ ಮಾಲೆ ಹಾಕಿರ್ಬೋದಾಗಿತ್ತು. ಮಾಲೆ ಹಾಕುವಾಗಿಂದ ಅವ್ರಿಗೆಲ್ಲ ರಿಸಲ್ಟ್ ನಾವು ಹೇಳ್ತಾ ಇದ್ದೇವೆ ಸ್ವಾಮಿ. ಏನಂತ?
ಅವರಿಗೆ ಮಾಲೆ ಹಾಕುವಾಗ ನಿಮ್ಮ ತಾಯಿ ತಂದೆ ನಿಮ್ಮ ಹೆಂಡರ ಮಕ್ಕಳನ್ನ ಸಂರಕ್ಷಣೆ ಮಾಡುವ ಹೊಣೆ ನಿಂಬುದು. ಯಾಕಂದ್ರೆ ನಮ್ಮನ್ನು ಹಡೆದವಳು ತಾಯಿ ಅಲ್ಲವೇ, ಹಡೆದು ಜೋಕೆ ಮಾಡಿದವಳು ತಾಯಿ ಅಲ್ಲವೇ ಅಂತ ನಾವು ಹೇಳ್ತೇವೆ. ಎಲ್ಲೋ ಬೇಜವಾಬ್ದಾರಿ ಅವ್ರ ಕಡೆಯಿಂದನೂ ಆಗಿದೆ ಅಂತ. ಯಾರ್ದಾಗ್ಲಿ ಸ್ವಾಮಿ, ನಾವೀಗ ಮೂಟ್ರ ಹೋಗುವ ಹೊತ್ನಾಗ ನಾವು ಹತ್ತೇವು, ರೈಲ್ವೆ ಹೋಗುವಾಗ ಇಳಿತೇವು ಅಂತಂದ್ರೆ ನಮ್ಮ ತಪ್ಪರು ಆ ರೈಲ್ವೆ ತಪ್ಪರು. ನೀವು ಹೇಳ್ರಿ ಸ್ವಾಮಿ, ನಮ್ಮ ಗಂಟು ಒಂದು ಜ್ವಾಕ್ ಇಟ್ಕೊಂಡ್ಲಿಕ್ಕೆ ಯಾರು ನಾವು ಹೇಳಿದ್ವಿ ರೊಕ್ಕ ಕಳೆದ್ರೆ ಸಿಗ್ತಾವ ಅಂತ ಹೇಳಿದ್ದೇನೆ. ಆದ ಗಂಟನ್ನು ಅಂತ ತಲೆ ಮೇಲೆ ಏನು ಕಟ್ಟಿಟ್ಟಿರ್ತೇವಲ್ರಿ, ಅದನ್ನ ಯಾವಾಗೂ ಕಳಿಬಾರ್ದು. ಇರುಮುಡಿ ಅದ್ರೊಳಗೆ ಎಲ್ಲ ಥರದಿಂದ ಎಲ್ಲ ಇರ್ತದೆ. ಅದು ಏನಂತ ಇರುಮುಡಿ ಹಾಕಿರ್ತೇವೆ ಅಂತಂದ್ರೆ ಅಕ್ಕಿ ಹಾಕಿರ್ತಾರೆ ರೀ. ನಾವು ಇದು ಕೊನೆ ಯಾತ್ರಾ ಅಂತ ತಿಳ್ಕೊಂಡು ಹೋಗೋದು.